ಎಲ್ಲರಿಗೂ ನಮಸ್ಕಾರ. ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಷಯ ಸಂಖ್ಯೆಗಳ ವಿನ್ಯಾಸಗಳು. ಈಗಾಗಲೇ ನಾವು ಹಲವು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇವೆ. ಇನ್ನು ಅದೇ ರೀತಿಯ ಇನ್ನೂ ಕೆಲವು ಪ್ರಶ್ನೆಗಳನ್ನು ಸಾಲ್ವ್ ಮಾಡುವ. ಅದರ ಮೊದಲು ಸೂಚನೆಗಳನ್ನು ನೋಡುವುದಾದರೆ, ಕೋಷ್ಟಕ 4x4 ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿದೆ. ಮೊದಲ ಜೋಡಿ ಸಂಖ್ಯೆಗಳಲ್ಲಿ ಸೂಕ್ತವಾದ ಸಂಬಂಧವನ್ನು ಗುರುತಿಸಿ ಮತ್ತು ಎರಡನೇ ಜೋಡಿಯ ಪ್ರಶ್ನಾರ್ಥಕ ಸ್ಥಾನದಲ್ಲಿರಬೇಕಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಗ ಆಲ್ರೆಡಿ ಸಾಲ್ವ್ ಮಾಡಿರುವ ಪ್ರಶ್ನೆಗಳಂತೆ ಈ ಮುಂದಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು. ಅದರ ಮೊದಲು ನಾವು ಇಲ್ಲಿ ಕೊಟ್ಟಿರುವಂತಹ ಜೋಡಣೆಯನ್ನು ನೋಡಬೇಕು. ಕೋಷ್ಟಕ 4x4 ಇದರ ಏನು ಜೋಡಣೆ ಇದೆ ಇಲ್ಲಿ ಅದನ್ನು ನಾವು ನೋಡಿಕೊಳ್ಬೇಕಾದದ್ದು. ಸರಿಯಾಗಿ ಗಮನಿಸಿಕೊಳ್ಳಿ. ಇದನ್ನೇ ನಾವು ಮುಂದಿನ ಪ್ರಶ್ನೆಗಳಿಗೆ ಉಪಯೋಗಿಸುವಂತಹದ್ದು. ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಅಲ್ವಾ. ಮೊದಲನೇ ಪ್ರಶ್ನೆ, 6, 34, 62, 90 ಇದರ ಸಮಾನುಪಾತ 13, 41, 69, 97 ಅಂತ ಆದರೆ 20, 48, 76, 104ಕ್ಕೆ ಯಾವುದು ಉತ್ತರ ಆಗ್ತದೆ ಅಂತ ನೋಡಬೇಕು. 4 ಆಯ್ಕೆಗಳಿವೆ. ಅದೇ ರೀತಿ ನಾವು ಈಗ ನೋಡಿರುವಂತಹ ಜೋಡಣೆಯನ್ನು ಗಮನಿಸ್ತಾ ಹೋದರೆ ಇದರಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಫಾಲೋ ಆಗಿದೆ ಅಂತ ನೋಡಬೇಕು. ಬಹುಶಃ ನಿಮಗೆ ಇನ್ನು ಬರುವ ಈ ಜೋಡಣೆಯ ಪ್ರಶ್ನೆಗಳೆಲ್ಲ ಸ್ವಲ್ಪ ಈಸಿ ಆಗ್ಬೋದು ಕಂಡುಹಿಡಿಯಲಿಕ್ಕೆ. ನೋಡಿ ಯಾಕೆ ಅಂತ. 6, 34, 62, 90 ಆಯಿತಾ? ಸರಿ ಇದೆಯಾ? ಫಾಲೋ ಆಗಿದೆಯಾ ಪ್ಯಾಟರ್ನ್? 6, 34, 62, 90 ಅಲ್ವಾ? ನೆಕ್ಸ್ಟ್ ಯಾವುದೀಗ ಇರೋದು? 13, 41, 69, 97 ಸರಿಯಾಗಿದೆ ಅಲ್ವಾ? ಪ್ರಶ್ನೆಯ ಮೊದಲ ಅರ್ಧ ಇಲ್ಲಿಗೆ ಮುಗೀತು. ಈಗ 20, 48, 76, 104 ಮೊದಲ ಅರ್ಧದ 6, 34, 62, 90 ಹಾಗೆ ಇತ್ತಲ್ವಾ? ಹಾಗಾದರೆ ಆನ್ಸರ್ ಯಾವುದು ಬರ್ತದೆ? ಈಸಿ ಇದೆ ಅಲ್ವಾ ಈ ಪ್ರಶ್ನೆ? ಯಾವುದು ಬರ್ತದೆ ಇಲ್ಲಿ? 27, 55, 83 ಹಾಗೆ 111 ಸರಿಯಾಗಿದೆ ಅಲ್ವಾ ಪ್ರಶ್ನೆ? ಉತ್ತರ ಸರಿಯಾಗಿದೆ ಅಲ್ವಾ? ಆಯ್ಕೆ ಯಾವುದು ಇಲ್ಲಿ? ಆಯ್ಕೆ 1, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡುವ. ಮುಂದಿನ ಪ್ರಶ್ನೆಯನ್ನು ನೋಡಿ. 13, 41, 69, 97ರ ಸಮಾನುಪಾತ 20, 48, 76, 104 ಅಂತ ಆದರೆ 27, 55, 83, 111ಕ್ಕೆ ಯಾವುದು ಸರಿಯಾದ ಉತ್ತರ ಅಂತ ನೋಡಬೇಕು. 4 ಆಯ್ಕೆಗಳನ್ನು ನೋಡಿ. ಅದೇ ರೀತಿ ನಾವೀಗ ಜೋಡಣೆಯನ್ನು ಗಮನಿಸ್ತಾ ಹೋದರೆ 13, 41, 69, 97 ಇದಕ್ಕೆ ನೆಕ್ಸ್ಟ್ ಯಾವುದು? 20, 48, 76 ಹಾಗೆ 104 ಜೋಡಿ ಸಂಖ್ಯೆಗಳಿದು. ಹಾಗಾದರೆ ಪ್ರಶ್ನೆಯ ಎರಡನೇ ಭಾಗವನ್ನು ನಾವು ನೋಡಿದರೆ 27, 55, 83, 111 ಅಂತ ಕೊಟ್ಟಿದ್ದಾರೆ. ಈಗ ಮೊದಲ ಅರ್ಧದಲ್ಲಿ ಹೇಗಿತ್ತು? 13, 41, 69, 97 ಅದರ ನೆಕ್ಸ್ಟ್ ಕಾಲಮ್ ಅಲ್ಲಿ ಇದ್ದದ್ದು ಯಾವುದು? 20, 48, 76, 104 ಈ ರೀತಿಯಾಗಿತ್ತು ಪ್ಯಾಟರ್ನ್, ಹೌದಾ? ಈಗ 27, 55, 83, 111ರ ನೆಕ್ಸ್ಟ್ ಕಾಲಮ್ ಅಲ್ಲಿ ಇರುವಂತಹ ನಂಬರ್ಸ್ ಯಾವುದು ಅಂತ ನಾವು ನೋಡಬೇಕಾದದ್ದು. ನೆಕ್ಸ್ಟ್ ಕಾಲಮ್ ಅಂತ ಹೇಳಿದ್ರೆ ನಮಗೆ ಯಾವುದು ಬರ್ತದೆ ಇಲ್ಲಿ? 6, 34, 62, 90 ಸರಿಯಾಗಿದೆ ಅಲ್ವಾ? ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಾಗ್ತದೆ? ಆಪ್ಷನ್ ಎ ಸರಿಯಾದ ಉತ್ತರ, ಆಯ್ಕೆ 1. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ನೋಡುವ. ಮುಂದಿನ ಪ್ರಶ್ನೆ 6, 13, 20, 27ರ ಸಮಾನುಪಾತ 34, 41, 48, 55 ಅಂತ ಆದರೆ 62, 69, 76, 83ಕ್ಕೆ ಯಾವುದು ಉತ್ತರ ಅಂತ ನೋಡಬೇಕು. 4 ಆಯ್ಕೆಗಳನ್ನು ಗಮನಿಸಿ. ಅದೇ ರೀತಿ ಜೋಡಣೆಯನ್ನು ಗಮನಿಸಿದರೆ 6, 13, 20, 27 ನೆಕ್ಸ್ಟ್ ಯಾವ ನಂಬರ್ಸ್ ಇದೆ ಪ್ರಶ್ನೆಯಲ್ಲಿ? 34, 41, 48, 55 ಇದೆ. ಹಾಗಾದರೆ ಈಗ ಯಾವ್ದು ನೋಡಬೇಕಾದದ್ದು ನಾವು? 62, 69, 76, 83 ಅಲ್ವಾ? ಹಾಗೆ ಈಗ ಉತ್ತರವನ್ನು ನಾವು ನೋಡ್ತಾ ಹೋದರೆ 34, 41, 48, 55ರ ಹಾಗೆ ಇರುವಂಥದ್ದು ಇಲ್ಲಿ 90, 97, 104, 111 ಇದು ಯಾವುದಕ್ಕೆ ಜೋಡಿ ಸಂಖ್ಯೆಗಳಾಗ್ತದೆ? ಈಗ 42, 69, 76, 83ಕ್ಕೆ ಜೋಡಿ ಸಂಖ್ಯೆಗಳಾಗಿ ನಮಗೆ 90, 97, 104, 111 ಸಿಕ್ಕಿತು, ಹೌದಲ್ವಾ? ಸರಿಯಾಗಿದೆ ಅಲ್ವಾ? ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಯಾವುದು ಹಾಗಾದರೆ ಇಲ್ಲಿ? ಆಪ್ಷನ್ ಎ ಅಂದರೆ ಆಯ್ಕೆ 1 ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ನೋಡುವ. ಮುಂದಿನ ಪ್ರಶ್ನೆ 34, 62, 90 ಇದರ ಸಮಾನುಪಾತ 48, 76, 104 ಅಂತ ಆದರೆ
41, 69, 97ಕ್ಕೆ ಯಾವುದು ಉತ್ತರ ಆಗ್ತದೆ ಅಂತ ನೋಡಬೇಕು. 4 ಆಯ್ಕೆಗಳಿವೆ ನಮ್ಮಲ್ಲಿ. ಅದೇ ರೀತಿ ನಾವು ಜೋಡಣೆಯನ್ನು ಗಮನಿಸ್ತಾ ಹೋದರೆ 34, 62, 90 ಒಂದು ರೀತಿಯ ಪ್ಯಾಟರ್ನ್ ಅಲ್ಲಿದೆ. ಅದೇ ರೀತಿ 48, 76 ಹಾಗೆ 104 ಒಂದು ರೀತಿಯ ಪ್ಯಾಟರ್ನ್ ಅಲ್ಲಿ ಇದೆ. ನೆಕ್ಸ್ಟ್ ಪ್ರಶ್ನೆಯ ಎರಡನೇ ಭಾಗವನ್ನು ನೋಡೋದಾದ್ರೆ 41, 69, 97 ಯಾವ ರೀತಿಯಾಗಿತ್ತು? 34, 62, 90 ಹಾಗೆ ಇತ್ತು. ಈಗ ಉತ್ತರವನ್ನು ಗಮನಿಸುವುದಾದ್ರೆ 48, 76, 104 ಹಾಗೆ ಇರುವ ನಂಬರ್ಸ್ ಯಾವುದಿಲ್ಲಿ? 55, 83 ಹಾಗೆ 111. ಹಾಗಾಗಿ ಇಲ್ಲಿ ನಮಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ಗಮನಿಸುವ. ಮುಂದಿನ ಪ್ರಶ್ನೆ 20, 48, 76, 104ಕ್ಕೆ 27, 55, 83, 111 ಅಂತ ಆದರೆ 6, 34, 62, 90ಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡಬೇಕು. 4 ಆಯ್ಕೆಗಳಿವೆ. ಅದೇ ರೀತಿ ಜೋಡಣೆಯನ್ನು ಗಮನಿಸ್ತಾ ಹೋಗಿ, ಪ್ಯಾಟರ್ನ್ ಅನ್ನು ಗಮನಿಸಿ. 20, 48, 76, 104 ಅದೇ ರೀತಿ ಯಾವುದು ಇರಬೇಕೀಗ? 27, 55, 83, 111 ಇತ್ತಲ್ವಾ? ಹಾಗಾದ್ರೆ 6, 34, 62, 90 ಎಲ್ಲಿ ಬಂದಿದೆ? 6, 34, 62, 90 ಇದಕ್ಕೆ ಜೋಡಿ ಸಂಖ್ಯೆಗಳು ಯಾವುದು ಬರ್ತದೆ? ಹಾಗಾದ್ರೆ ಮುಂದೆ 13, 41, 69, 97 ಸರಿಯಾಗಿದೆ ಅಲ್ವಾ? 13, 41, 69, 97 ಯಾವ ಆಯ್ಕೆ ಹಾಗಾದ್ರೆ ಇಲ್ಲಿ? ಆಯ್ಕೆ 1 ಸರಿಯಾಗಿದೆ ಅಲ್ವಾ? ಅರ್ಥ ಆಯ್ತಾ ಅಲ್ವಾ ಈ ಪ್ರಶ್ನೆ? ಇಂದಿನ ಈ ತರಗತಿ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.